ವೆಡ್ನೆಸ್ಡೇ ಮಾರ್ನಿಂಗ್ 5 o'clockಗೆ ಎದ್ದು ಯಾವ ಕೆಲಸನೂ ಮನೆ ಮಾಡ್ಕೊಳ್ಳೋಕ್ಕಾಗಲಿ, ಯಾಕಂದರೆ ಯೋಗಾಭ್ಯಾಸಕ್ಕೆ ಬರಬೇಕಿತ್ತು 5 o'clockಗೆ. ಅದಾದಮೇಲೆ ಯೋಗಾಭ್ಯಾಸ ಮುಗಿಸು 6:45 7 o'clock ಆಗಿದೆ. ಈಗೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಾನು 2 year ಆಗಿತ್ತು ಯೋಗ ಕ್ಲಾಸು ನಾನು ಬಿಟ್ಟು. ಸೊ ಈಗ ನಾನು ಮತ್ತೆ ಅಟೆಂಡ್ ಆಗಿರೋದ್ರಿಂದ ಸ್ವಲ್ಪ ಯೋಗ ಬಂಧುಗಳೆಲ್ಲ ಮಾತಾಡಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ 7:30 ಆಯಿತು. ಮನೆಗೆ ಬಂದಮೇಲೆ ಟೀ ಮಾಡ್ಕೊಂಡು ಕುಡಿದು ಎಲ್ಲರಿಗೂ ಕೊಟ್ಟು, ಅದಾದಮೇಲೆ ನಂತರ ಇಡ್ಲಿ ಹಿಟ್ಟು ರಾತ್ರಿನೇ ರುಬ್ಬಿಟ್ಟಿದ್ದೆ. ತುಂಬ ಚೆನ್ನಾಗೇ ಬಂದಿದೆ ಹಿಟ್ಟು ಮಾತ್ರ. ಇವತ್ತು ಇಡ್ಲಿ ಮಾಡೋಣ, ಮಾರ್ನಿಂಗ್ ಇಡ್ಲಿ ಮತ್ತು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಒಂದು ಸೈಡಲ್ಲಿ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕಿ, ಯಾಕಂದರೆ ಹುಣಸೆಹಣ್ಣು ಹಾಕಿದರೆ ಪಾತ್ರೆ ಕರಗಾಗೋದಿಲ್ಲ, ನೀರು ಕುದ್ದು. ಸೊ ಈಗ ಅದಾದಮೇಲೆ ಚೆನ್ನಾಗಿ ನೀರು ಮಳ್ತಾ ಇದೆ. ಈಗ ಪ್ಲೇಟ್ನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದ್ಸಲಿ ಅದರಲ್ಲಿ ಆಯಲ್ನ ಚೆನ್ನಾಗಿ ಪ್ಲೇಟಿಗೆಲ್ಲ ಸವರ್ಬಿಟ್ಟು ಈಗ ಆಲ್ಮೋಸ್ಟ್ ಇಡ್ಲಿ ಎಲ್ಲ ಇಟ್ಟಿದ್ದೀನಿ. ಇದಾದಮೇಲೆ ಇಡ್ಲಿಗೆ ಇವಾಗ ನಾನು ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಚಟ್ನಿಗೆ ಈಗ ಕಾಯಿನ ಎಲ್ಲ ಕ್ಲೀನ್ ಮಾಡ್ಕೊಬಂದು ಕಾಯಿನೂ ಕೂಡ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ನಾನು ತೊಗೊಂಡು ಮೆಜರ್ಮೆಂಟಲ್ಲಿ ಈಗ ಚಟ್ನಿ ಕೂಡ ಇಟ್ಕೊಳ್ತಾ ಇದ್ದೀನಿ. ಚಟ್ನಿಗೆ ನಾನು ಚಟ್ನಿಗೆ ಸ್ವಲ್ಪ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಒಂದೆರಡು ರುಚಿಗೆ ಹಸಿಮೆಣ್ಸಿಕಾಯಿ ನೋಡ್ಕೊಂಡು ಹಾಕ್ಕೊಳ್ತೀನಿ, ಯಾಕಂದರೆ ಖಾರ ತಿನ್ನಲ್ಲ ನಮ್ಮ ಮನೇಲಿ ಜಾಸ್ತಿ. ಸ್ವಲ್ಪ ಕರ್ಬೇವಿನ ಸೊಪ್ಪು, ಹುಣಸೆಹಣ್ಣು, ಹಾಗೆ ಸ್ವಲ್ಪ ಶೇಂಗಾ ಬೀಜ ಇವೆಲ್ಲನೂ ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಇದೆಲ್ಲ ಹಾಕ್ಕೊಂಡು ಈಗ ಗ್ರೈಂಡ್ ಮಾಡ್ಕೊಳ್ತೀನಿ. ಇನ್ನು ಮನೆ ಕೆಲಸ ಎಲ್ಲ ಏನೋ ಮಾಡಲಿಕ್ಕಾಗಿಲ್ಲ, ಹಾಗೆ ಬಂದಿರೋದು ಲೇಟ್ ಆಗಿರೋದ್ರಿಂದ ಮನೆ ಕೆಲಸ ತುಂಬಾ ಇದೆ. ಇಡ್ಲಿ ಚಟ್ನಿ ಆದರೆ ನಮ್ಮ ಮನೇಲಿ ಬೇಗ ಟಿಫನ್ ರೆಡಿ ಆಗುತ್ತೆ ಅಂತೇಳಿ ನಾನು ಈ ಥರ ಪ್ಲ್ಯಾನ್ ಮಾಡ್ಕೊತೀನಿ. ಈಗ ಸ್ವಲ್ಪ ನೀರು ಹಾಕಿ ಚಟ್ನಿ ರುಬ್ಕೊಳ್ತೀನಿ. ಹಾಗೆ ರುಬ್ಬಿದ ಮೇಲೆ ಚಟ್ನಿಯ ಜಾರಿಂದ ಸ್ವಲ್ಪ ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು, ಇವತ್ತು ಒಗ್ಗರಣೆ ಮಾಡೋದಿಲ್ಲ, ಅದೇ ಥರನೇ ರಿಯಲ್ ಟೇಸ್ಟೇ ಚೆನ್ನಾಗಿರುತ್ತೆ ಅಂತೇಳಿ ನಾನು ಈ ಥರ ಇದು ಮಾಡ್ತೀನಿ. ಹಾಗೆ ಇಡ್ಲಿ ಕೂಡ ರೆಡಿಯಾಗಿದೆ. ಇಡ್ಲಿ ಹಿಟ್ಟಿಗೆ ತುಂಬ ಸಿಂಪಲಾಗೆ ನಾನು ಹಾಕ್ಕೊಂಡಿದ್ದೆ. ಸೊಸೈಟಿ ಅಕ್ಕಿ ಹಾಕಿದ್ದೀನಿ. ಸೊಸೈಟಿ ಅಕ್ಕಿ, ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಅನ್ನ ಹಾಕಿದ್ದೀನಿ. ಹಾಗೆ ಲಾಸ್ಟಿಗೆ ಸೋಡಾ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಉಪ್ಪು, ಯಾಕಂದರೆ ಹರಳುಪ್ಪು ಹಾಕ್ತೀನಿ ನಾನು. ಇಡ್ಲಿ ಅಂತೂ ಸೂಪರಾಗಿ ಬಂದಿದೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಮುರಳಿ ಕೃಷ್ಣಲ KS16 ಅಂತೇಳಿ. ಅದೇನು ಕೂಡ ಡೈಲಿ ಲಾಗ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ ಚಾನಲ್ಗೆ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ.